ಹಾಯ್ ಹಲೋ ಎವ್ರಿವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನನ್ನ ತಮ್ಮನೇಲಿ ನೋಡಿ ನಿಮಗೆ ಏನು ವಿಷಯ ಅಂತ ಗೊತ್ತಿರುತ್ತೆ. ನಮ್ಮ ಊರಿನ ಗ್ರಾಮ ದೇವತೆಯಾದ ಶ್ರೀ ಉಚ್ಚಮ್ಮ ದೇವಿಯವರ ಮಹಾಚಂಡಿಕಾ ಹೋಮ ನಡೆಸ್ತಾ ಇದ್ದಾರೆ. ಇವತ್ತು ಆ ವಿಡಿಯೋನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಅದ್ರ ಜೊತೆಗೆ ಈ ವರ್ಷ ಎಲ್ಲ ವರ್ಷಕ್ಕಿಂತ ಪ್ರತಿ ವರ್ಷಕ್ಕಿಂತ ಈ ವರ್ಷ ಅದ್ಧೂರಿಯಾಗಿ ಆನೆ ಅಂಬಾರಿ ಉತ್ಸವನ ಕೂಡ ನಡೆಸಿದ್ದಾರೆ. ಬನ್ನಿ ನಾನು ನಿಮಗೆ ಇವತ್ತು ನನ್ನ ವಿಡಿಯೋದಲ್ಲಿ ತೋರಿಸ್ತೀನಿ. ಇದು ನೋಡಿ ಶ್ರೀ ಕೋಡಮ್ಮ ದೇವಿ ಶ್ರೀ ಉಚ್ಚಮ್ಮ ದೇವಿ ದೇವರು. ನೆಕ್ಸ್ಟ್ ಬಂದ್ಬಿಟ್ಟು ಇದು ನಮ್ಮ ಉಚ್ಚಮ್ಮ ದೇವಿಯ ಮೂಲ ಸ್ಥಾನ. ನೆಕ್ಸ್ಟ್ ಬಂದು ಜೇನ್ಕಲ್ ಸಿದ್ದೇಶ್ವರನ್ನು ಕೂಡ ನಮ್ಮ ಈ ಹೋಮಕ್ಕೆ ಕರೆಸಿದ್ರು. ಅದ್ರ ಜೊತೆಗೆ ಏನು ಉಚ್ಚಮ್ಮ ದೇವಿ ಮಕ್ಕಳಿದ್ದಾರೆ ಶ್ರೀ ದೂತರಾಯ ಸ್ವಾಮಿ, ಚೆಲುವರಾಯ ಸ್ವಾಮಿ, ಆಮೇಲೆ ಕೆಂಚರಾಯ ಸ್ವಾಮಿ ಎಲ್ಲ ಕೂಡ ಎಲ್ಲ ದೇವತೆಗಳನ್ನು ಕೂಡ ಕರೆಸಿದ್ರು. ಈ ಆನೆನ ಅಂಬಾರಿ ಉತ್ಸವ ಮಾಡೋಕ್ಕೋಸ್ಕರ ಕರೆಸ್ಕೊಂಡಿದ್ರು. ನೋಡಿ ಶ್ರೀ ಚೆಲುವರಾಯ ಸ್ವಾಮಿಯವರು ಏನು ಹೋಮ ಮಾಡ್ಸೋಕ್ಕೆ ಅಂತ ಏನು ಕುಂಡ ಇತ್ತು ಆ ಕುಂಡಕ್ಕೆ ದೇವರುಗಳನ್ನ ಸುತ್ತ ಎಲ್ಲ ದೇವತೆಗಳನ್ನ ಕೂರಿಸಿಕೊಂಡು ಹೋಮಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಈಗ ನೋಡಿ ಚೆಲುವರಾಯ ಸ್ವಾಮಿ ಮತ್ತು ಜೇನ್ಕಲ್ ಸಿದ್ದಪ್ಪ ಎರಡು ಕೂಡ ಕುಣಿತಾ ಇರೋದನ್ನು ನೋಡಿದ್ವಿ. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಆ್ಯಕ್ಚುಲಿ ಏನಂದರೆ ನಾನು ಈ ವಿಡಿಯೋನ ಮಾಡಿಲ್ಲ, ನಮ್ಮ ಫ್ಯಾಮಿಲಿಯವರೆಲ್ಲ ಹೋಗಿದ್ರಲ್ವ ಅವರು ನನಗೆ ರಿಪೋರ್ಟ್ ಮಾಡಿದ್ರು. ಈ ವರ್ಷ ನನ್ನ ಮಹಾಚಂಡಿಕಾ ಹೋಮಕ್ಕೆ ಹೋಗೋಕ್ಕಾಗಿಲ್ಲ. ಇದು ನೋಡಿ ನನಗೆ ದೂತರಾಯ ಸ್ವಾಮಿ ಎಲ್ರಿಗೂ ಆಶೀರ್ವಾದ ಮಾಡ್ತಾಯಿದೆ. ತುಂಬ ಚೆನ್ನಾಗಿರುತ್ತೆ, ನೋಡ್ಲಿಕ್ಕೆ ಆಗಲಿಲ್ಲ ಈ ಸಲ. ನೆಕ್ಸ್ಟ್ ಟೈಮ್ ಖಂಡಿತ ಹೋಗ್ತೀನಿ. ಪ್ರತಿ ವರ್ಷ ಹೋಗ್ತಿದ್ದೆ, ಈ ವರ್ಷ ಹೋಗಲಿಲ್ಲ ಅಷ್ಟೇ. ಪಾಪು ಚಿಕ್ಕವನಲ್ವ ಮತ್ತೆ ಕರ್ಕೊಂಡು ಹೋಗೋಕ್ಕಾಗಲ್ಲ, ಅಲ್ಲಿಂದ ಓಡೋಕ್ಕಾಗಲ್ಲ ಅಂತ. ಅದರಲ್ಲಿ ಈ ಸರಿ ಆನೆ ಅಂಬಾರಿ ಉತ್ಸವ ಇತ್ತು. ತುಂಬ ರಶ್ ಇತ್ತು. ತುಂಬ ಸುತ್ತಮುತ್ತ ಹಳ್ಳಿ, ನಮ್ಮ ಹಳ್ಳಿಗೆ ಎಲ್ಲ ನಮ್ಮ ಹಳ್ಳಿಗೆ ಸುತ್ತಮುತ್ತ ಹಳ್ಳಿಲಿರೋರಿಗೆ ನಮ್ಮ ಗ್ರಾಮ ದೇವತೆ ಒಬ್ಬರೇ ಆಗಿರೋದ್ರಿಂದ ತುಂಬ ನಮ್ಮ ಸುತ್ತಮುತ್ತ ಹಳ್ಳಿ ಜನ ಎಲ್ಲ ಸೇರಿಕೊಂಡು ತುಂಬ ಗ್ರ್ಯಾಂಡಾಗಿ ನಡೆಸಿದ್ದಾರೆ ಈ ವರ್ಷ. ನೋಡಿ ಚೆಲುವರಾಯ ಸ್ವಾಮಿ ಕುಣಿತಾ ಇರೋದು ಕೂಡ ಕ್ಲಿಪ್ ಔಟ್ ಸಿಕ್ಕಿದೆ, ಫೋಟೋ ಕ್ಲಿಪ್ ಔಟ್ ಕೊಟ್ಟಿದ್ರು. ಬೆಳಿಗ್ಗೆ 8 ಗಂಟೆಯಿಂದನೇ ಅನ್ನ ಸಂತರ್ಪಣೆ ಸ್ಟಾರ್ಟ್ ಮಾಡಿದ್ರು. ಎಲ್ಲರಿಗೂ ಬರೋರಿಗೆ ಹೋಮ ಬೆಳಗ್ಗೆನೇ ಸ್ಟಾರ್ಟ್ ಮಾಡೋದ್ರಿಂದ ಎಲ್ಲರೂ ಬರ್ತಾರೆ ಅಲ್ವಾ ಸುತ್ತಮುತ್ತ ಹಳ್ಳಿಯವರು ಅಂತ ಹೇಳ್ಬಿಟ್ಟು ಬೆಳಿಗ್ಗೆ 8 ಗಂಟೆಗೆ ಊಟ ಸ್ಟಾರ್ಟ್ ಮಾಡ್ಬೋದು. ಅವತ್ತು ನೈಟ್ ಉತ್ಸವ ಎಲ್ಲ ಆದರೂ ಕೂಡ ಊಟನ ಹಾಕಿದ್ದಾರೆ. ಹೆಚ್ಚು ಕಮ್ಮಿ 24 ಅವರ್ಸ್ವರೆಗೂ ಊಟನ ಬಡಿಸಿದ್ದಾರೆ. ತುಂಬ ಚೆನ್ನಾಗಿ ತುಂಬ ಕ್ಲೀನಾಗಿ ಮೇಂಟೆನೆನ್ಸ್ ಮಾಡಿ ಟ್ರಸ್ಟ್ ಅವರೆಲ್ಲ ತುಂಬ ಚೆನ್ನಾಗಿ ನಡೆಸಿದ್ರು. ಈ ವರ್ಷ ಚಂಡಿಕಾ ಹೋಮ ಸುಮಾರು 3-4 ವರ್ಷದಿಂದ ನಡೆಸ್ಕೊಂಡ್ಬಂದಿದ್ದಾರೆ. ಈ ವರ್ಷ ನೋಡಿ ನಮ್ಮ ಬೋರನಕೊಪ್ಪಲು ಗ್ರಾಮದಿಂದ ಆನೆ ಅಂಬಾರಿ ಉತ್ಸವನ ಸ್ಟಾರ್ಟ್ ಮಾಡಿದ್ವು. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ನೋಡೋದಕ್ಕೆ. ಈ ಕ್ಲಿಪ್ಔಟ್ನ ಮಾಡಬೇಕಾದ್ರೆ ನಾನು ಹೋಗಿದ್ದೆ, ಪಾಪುನ ಕರ್ಕೊಂಡು ಹೋಗಿ ನೋಡ್ಕೊಂಡು ಬಂದೆ. ಸೊ ಅದು ತುಂಬ ಹೊತ್ತು ಹೋಗೋಕ್ಕಾಗಲಿಲ್ಲ, ಜಸ್ಟ್ ಒಂದು 5 ಮಿನಿಟ್ಸ್ ಹಿಂಗೆ ಹೋಗಿ ಹಿಂಗೆ ಬಂದೆ. ಪಾಪುನ ಕರ್ಕೊಂಡು ಹೋಗ್ತಾಯಿದ್ದೆ, ನಾನು ಮತ್ತೆ ಬೇಡ ಅಂದರು. ಮತ್ತು ಮನೇಲಿ ಬಿಟ್ಬಿಟ್ಟು 5 ನಿಮಿಷ ಹಿಂಗೆ ಹೋಗಿ ಹಿಂಗೆ ಬಂದೆ. ದೇವ್ರನ್ನ ನೋಡಬೇಕು ಅಂತ ಹೇಳ್ಬಿಟ್ಟು, ಅದರಲ್ಲಿ ಎಕ್ಸ್ಪೆಷಲಿ ನನ್ನ ಪಲ್ಲಕ್ಕಿ ಉತ್ಸವನು ಅದೇ ರೀತಿ ಶ್ರೀ ಉಚ್ಚಮ್ಮ ದೇವಿ ಮತ್ತು ಶ್ರೀ ಕೋಡಮ್ಮ ದೇವಿಯರಿಗೆ ಅದ್ದೂರಿ ಆನೆ ಅಂಬಾರಿ ಉತ್ಸವವನ್ನು ಕೂಡ ಕಟ್ಟಿದ್ರು. ಅದೇ ಶ್ರೀ ಕೋಡಮ್ಮ ದೇವಿ ಶ್ರೀ ಉಚ್ಚಮ್ಮ ದೇವಿನ ಆನೆ ಅಂಬಾರಿ ಉತ್ಸವಕ್ಕೆ ಕೂರಿಸಿದ್ದಾರೆ. ಆ ಕಡೆ ಸೈಡಲ್ಲಿ ಕಾಣ್ತಿದೆಯಲ್ಲ ಅದೇ ಶ್ರೀ ಜೇನ್ಕಲ್ ಸಿದ್ದೇಶ್ವರನಿಗೆ ಮುತ್ತಿನ ಪಲ್ಲಕ್ಕಿ ಉತ್ಸವ ಕೂಡ ಮಾಡಿದರು. ಇದ್ರ ಜೊತೆಗೆ ಚೆಲುವರಾಯ ಸ್ವಾಮಿ, ದೂತರಾಯ ಸ್ವಾಮಿ, ಕೆಂಚರಾಯ ಸ್ವಾಮಿ, ಪ್ರತಿಯೊಂದು ನಮ್ಮ ಸುತ್ತಮುತ್ತ ನಮ್ಮ ಗ್ರಾಮದ ದೇವತೆಗಳು ಏನೇನಿದ್ದಾರೆ ಅವರ ಪರಿವಾರ ಪೂರ್ತಿ ಕೂಡ ಇಲ್ಲಿ ನೆಲೆಸಿತ್ತು. ತುಂಬ ಚೆನ್ನಾಗಿತ್ತು. ನಮ್ಮೂರಲ್ಲಿ ಈ ಸಲ ಸೀರೆ ಸೆಟ್ ಎಲ್ಲ ಬಿಟ್ಟು ನಮ್ಮೂರಿಂದ ನಮ್ಮ ಗ್ರಾಮದಿಂದ ಬೋರನಕೊಪ್ಪಲು ಗ್ರಾಮದಿಂದ ಉತ್ಸವನ ಸ್ಟಾರ್ಟ್ ಮಾಡಿ ಶ್ರೀ ಎಳವಾರೆ ಉಚ್ಚಮ್ಮ ದೇವಿಯ ಎಳವಾರೆಯಲ್ಲಿ ಫುಲ್ ಎಲ್ಲ ಮೆರವಣಿಗೆ ಮಾಡಿದೆ. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ನಮ್ಮೂರಲ್ಲೇ ಹೆಚ್ಚು ಕಮ್ಮಿ ಉತ್ಸವ ಸ್ಟಾರ್ಟ್ ಆದಾಗ ಸುಮಾರು ಸುತ್ತಮುತ್ತ ಹಳ್ಳಿ ಜನ ಎಲ್ಲ ಕವರ್ ಆಗಿದ್ದರು. ಅದು ಆಗ್ತಾ ಹೋಗ್ತಾ ಫುಲ್ಲು ಸುತ್ತಮುತ್ತ ಹಳ್ಳಿಯವರು ಯಾರ್ಯಾರು ಇದ್ದರು, ಶ್ರೀ ಆರ್ನಹಳ್ಳಿಯವರು, ಎಳವಾರೆಯವರು, ಬೋರನಕೊಪ್ಪಲವರು, ಸುತ್ತಮುತ್ತ ಹಳ್ಳಿಯವರು ಯಾರ್ಯಾರು ಇದ್ದರು ಅದಷ್ಟು ಜನನೂ ಸೇರಿಕೊಂಡಿದ್ದಾರೆ. ತುಂಬ ಚೆನ್ನಾಗಿ ನಮ್ಮೂರಲ್ಲಿ ಹುಡುಗರೆಲ್ಲ JCPಗಳ ಮೇಲೆಲ್ಲ ನಿಂತ್ಕೊಂಡು ದೇವ್ರಿಗೆ ಹೂವನ ಇಸ್ತು ಚೆನ್ನಾಗಿ ಇದು ಮಾಡಿದ್ರು. ಹೂವೆಲ್ಲ ಹೂವೆಲ್ಲ ಕಿತ್ತು ಚೀಲ್ ಕವರ್ಗಳಿಗೆ ತುಂಬಿಟ್ಕೊಂಡಿದ್ರು. ದೇವ್ರುಗಳು ಬಂದಾಗ ಆನೆ ಮೇಲೆ ಬಂದಲ್ಲ ದೇವರು, ಆವಾಗ ಹೂವನ್ನೆಲ್ಲ ಎಸೆತಾಯಿದ್ರು. ತುಂಬ ಚೆನ್ನಾಗಿತ್ತು ನೋಡೋದಕ್ಕೆ. ಏನೋ ಒಂಥರ ಖುಷಿ ಅಲ್ವಾ ಪ್ರತಿಯೊಬ್ಬರಿಗೂ ಅಷ್ಟೇ. ನಮ್ಮೂರು, ನಮ್ಮ ಹಬ್ಬ, ನಮ್ಮೂರಲ್ಲಿ ಜಾತ್ರೆಗಳು ಅಂದರೆ ಏನೋ ಒಂಥರ ಖುಷಿ. ಅದರಲ್ಲೂ ಈ ವರ್ಷ ಈ ಆನೆ ಅಂಬಾರಿ ಉತ್ಸವಕ್ಕೆ ಶ್ರೀ KM ಶಿವಲಿಂಗೇಗೌಡರು, ಅರ್ತಿಕೆ ಶಾಸಕರಾದ KM ಶಿವಲಿಂಗೇಗೌಡರು ಕೂಡ ಬಂದಿದ್ದರು ನಮ್ಮೂರಿಗೆ ಆನೆ
ಗೊತ್ತಾಗುತ್ತೆ. ಅವ್ರದ್ದು ಕೂಡ ಒಂದು ಕ್ಲಿಪ್ಔಟ್ ಇದೆ, ತೋರಿಸ್ತೇನೆ ನೆಕ್ಸ್ಟ್. ನೋಡಿ ಇವಾಗ ಸ್ಟಾರ್ಟ್ ಆಯಿತು, ಹೂವಿಂದ ಮೆರವಣಿಗೆ ಹೊರಡ್ತಾ ಇದೆ. ಎಷ್ಟು ಜನ ಅಂದರೆ ಅಷ್ಟು ಜನ, ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ನೆಂಟರುಗಳು ಬಂದಿರು, ಎಲ್ಲ ಊರುಗಳಿಂದನೂ ಬಂದಿರು. ಸುಮಾರು ಕಡೆಯಿಂದ ಜನಗಳು ಬಂದಿದ್ರು. ಸಿಕ್ಕಾಬಟ್ಟೆ ಅದ್ದೂರಿಯಾಗಿ ನಡೆದಿದೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ, ದೇವರು ಸೂಪರಾಗಿ ಕಾಣಿಸ್ತಿದೆ. ನೋಡೋದಕ್ಕೆ ಒಂದು ಖುಷಿ, ಅದರಲ್ಲೂ ಆನೆ ಮೇಲೆ ಈ ಥರ ಎಲ್ಲ. ನಾವೆಲ್ಲ ಮೈಸೂರು ಅರಮನೆಯಲ್ಲಿ ಆನೆ ಅಂಬಾರಿನ ನೋಡಿದ್ವು, ಇದೇ ಫಸ್ಟ್ ಟೈಮು ನಾವು ರಿಯಲ್ಲಾಗಿ ನೋಡಿದ್ದು. ತುಂಬ ಚೆನ್ನಾಗಿ ಅನ್ನಿಸ್ತು, ತುಂಬ ಖುಷಿಯಾಯಿತು. ಏನೋ ಒಂಥರ ಖುಷಿ ಅಲ್ವಾ, ನಮ್ಮೂರಲ್ಲೂ ಏನೋ ಈ ಥರ ಎಲ್ಲ ಫಂಕ್ಷನ್ ಮಾಡಿದಾಗ ನಮಗೇನೋ ಒಂಥರ ಖುಷಿ. ಎಲ್ಲರೂ ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ವಿ ಅಂದರೆ ಅಷ್ಟು ಚೆನ್ನಾಗಿ ಕಾಣಿಸ್ತಿದ್ವಿ. ನೋಡಿ ಕೆ ಎಮ್ ಶಿವಲಿಂಗ ಅವರು ಕೂಡ ಬಂದಿದ್ದು ನಮ್ಮ ಊರಿನ ಫಂಕ್ಷನ್ಗೆ, ತುಂಬ ಚೆನ್ನಾಗಿತ್ತು. ನೋಡಿ ಆನೆ ಅಂಬಾರಿ ಹೋಗ್ತಾ ಇದೆ. ಅದನ್ನು ಮೇಂಟೈನ್ ಮಾಡೋಕ್ಕೆ ಮಾವುತ ಎಷ್ಟು ಕಷ್ಟಪಟ್ಟಿರ್ಬೇಕಲ್ವ, ಅದು ಇಷ್ಟು ಚೆನ್ನಾಗಿ ಒಂದು ದೇವ್ರನ್ನ ಎತ್ಕೊಂಡು ಹೋಗೋದು. ಇದು ನೋಡಿ ಎಡಗಾರಿಯಲ್ಲಿ ನಮ್ಮ ಶ್ರೀ ಹುಚ್ಚಮ್ಮದೇವಿ ಎಂಟ್ರೆನ್ಸಲ್ಲಿ ಆನೆ ಇಲ್ಲಿ ನಮ್ಮೂರಲ್ಲಿ ಯಾವ ಥರ ಎಷ್ಟು ಖುಷಿಯಾಗುತ್ತೆ ಅಲ್ವ ನೋಡೋದಕ್ಕೆ. ಯಾರೆಲ್ಲ ಈ ಫಂಕ್ಷನಲ್ಲಿ ಬಂದಿದ್ದು ಅವರೆಲ್ಲ ನನ್ನ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಕೂಡ ಮಾಡಿ. ನೋಡಿ ಶ್ರೀ ಜೇನುಕಲ್ ಸಿದ್ದೇಶ್ವರ ಸ್ವಾಮಿಯವ್ರದ್ದು ನನ್ನ ಮೋಸ್ಟ್ ಫೇವ್ರೇಟ್ ಗಾಡ್ ಅದು. ಅವ್ರದ್ದು ಕೂಡ ಮುತ್ತಿನ ಪಲ್ಲಕ್ಕಿ ಉತ್ಸವ, ಶ್ರೀ ಚಲುವರಾಯ ಸ್ವಾಮಿ, ದೂತರ ಸ್ವಾಮಿ, ಎಲ್ಲರೂ ಬರ್ತಿದ್ದಾರೆ, ಎಲ್ಲರನ್ನೂ ನೋಡ್ಬೋದು. ನೋಡಿ ನಮ್ಮ ಸುತ್ತಮುತ್ತ ಊರಿನ ಗಂಡ್ಮಕ್ಳು ಹೆಣ್ಮಕ್ಳು ಎಲ್ಲರೂ ಇದ್ದಾರೆ. ಹೆಚ್ಚು ಕಮ್ಮಿ ಒಂದು 10,000 ಜನ ಮೇಲ್ಗಡೆ ಸೇರ್ಕೊಂಡಿದ್ರು. ಯಾವುದಾದ್ರೂ ಸಿಗಾಕೊಂಡಿದ್ರು ಕೂಡ ಗೊತ್ತಾಗ್ತಿರಲಿಲ್ಲ, ಮಕ್ಕಳು ಮರಿ ಮಿಸ್ ಆಗಿದ್ರು ಕೂಡ ಗೊತ್ತಾಗ್ತಿರಲಿಲ್ಲ, ಆ ಲೆವೆಲಿಗೆ ಜನ ತುಂಬಿದ್ರು. ತುಂಬ ಗ್ರ್ಯಾಂಡಾಗಿ ಮಾಡಿದ್ದಾರೆ ಈ ವರ್ಷ. ಕೆಲವೊಂದು ಫೋಟೋ ಕ್ಲಿಪ್ಔಟ್ ಅಪ್ಲೋಡ್ ಮಾಡಿದ್ದೀನಿ, ನೋಡಿ. ನೋಡಿ ಎಷ್ಟು ಕ್ಲೀನಾಗಿ ಡೆಕೋರೇಟ್ ಮಾಡಿದ್ದಾರೆ ಪಲ್ಲಕ್ಕಿಗೆ. ಆನೆಗೆ ನೋಡಿ ಎಷ್ಟು ಚೆನ್ನಾಗಿ ರೆಡಿ ಮಾಡಿದ್ದಾರೆ. ಈ ಆನೆನ ಮಾವುತ ಎಷ್ಟು ಕಷ್ಟಪಟ್ಟು ಟ್ರೈನಿಂಗ್ ಕೊಟ್ಟು ಕರ್ಕೊಂಬಂದಿದ್ದಾರೆ ಗೊತ್ತಾ. ಯಾಕೆ ಅಂದರೆ ಈ ವಿಷಯ ಏನು ಅಂತ ನಿಮಗೆ ಲಾಸ್ಟ್ ವಿಡಿಯೋದಲ್ಲಿ ಗೊತ್ತಾಗುತ್ತೆ. ಆ ಆನೆಗೆ ಎಷ್ಟು ಚೆನ್ನಾಗಿ ಅವರು ಟ್ರೈನಿಂಗ್ ಕೊಟ್ಟಿದ್ದಾರೆ ಅಂದರೆ ನೆಕ್ಸ್ಟ್ ನಾನು ವಿಡಿಯೋದಲ್ಲಿ ಕ್ಲಿಪ್ಔಟಲ್ಲಿ ತೋರಿಸ್ತೀನಿ ತಡೀರಿ. ಇದು ನೋಡ್ರಿ ನಮ್ಮ ಮೂಲ ಸನ್ನಿಧಿಯಲ್ಲಿ ನಮ್ಮ ಎಲ್ವಾರಲ್ಲಿ ಗ್ರಾಮ ದೇವತೆ ಮೂಲ ಸನ್ನಿಧಿ ಅಲ್ಲಿ ಎಷ್ಟು ಚೆನ್ನಾಗಿ ಅಲ್ಲಿ ನಿಲ್ಲಿಸಿ ಅಲ್ಲಿ ಗೊಂಬೆಗಳೆಲ್ಲ ಕಟ್ಸಿದ್ರಲ್ವ, ಆ ಗೊಂಬೆಗಳಲ್ಲೆಲ್ಲ ಡ್ಯಾನ್ಸ್ ಮಾಡ್ತಿರೋದು, ದೇವ್ರುಗಳಿಗೆಲ್ಲ ಪಲ್ಲಕ್ಕಿ ಎಲ್ಲ ಸೇವೆ ಮಾಡಿಸಿರೋದು, ಜನಗಳು ಕುತ್ಕೊಂಡಿರೋದು, ಅಲ್ಲಿ ದೇವ್ರುಗಳು ಕುಣಿತಿರೋದು, ಮೆರವಣಿಗೆ ಬರ್ತಿರೋದು, ಲಾಸ್ಟ್ ಇಲ್ಲಿ ಬಂದು ದೇವರು ಇಲ್ಲಿರೋದು ಪ್ರತಿಯೊಂದು ಕೂಡ ಚೆನ್ನಾಗಿ ಕ್ಯಾಪ್ಚರ್ ಮಾಡಿದ್ದಾರೆ. ಆ್ಯಕ್ಚುಲಿ ಇದು ನಾನು ವೀಡಿಯೋ ಕ್ಯಾಪ್ಚರ್ ಮಾಡಿರೋದಿಲ್ಲ, ನನಗೆ ಶೂಟ್ ಮಾಡ್ಕೊಂಡು ಕೊಟ್ಟಿದ್ದು ನನ್ನ ಫ್ರೆಂಡ್ಸು, ನನ್ನ ಬೆಸ್ಟೀಸ್ಗಳು, ನನ್ನ ಹಸ್ಬೆಂಡು ಎಲ್ಲರೂ ಟೋಟಲಿ ವೀಡಿಯೋನ ನೋಡೋದ್ರಿಂದ ನಾನು ಈ ಕ್ಲಿಪ್ಔಟ್ ಮಾಡ್ಲಿಕ್ಕೆ ಸಾಧ್ಯ. ನಾನು ಹೇಳಿದ್ನಲ್ಲ ಎಷ್ಟು ಚೆನ್ನಾಗಿ ಟ್ರೈನಪ್ ಮಾಡಿದ್ದಾರೆ ಅಂತ. ನೋಡಿ ಆ ಆನೆ 20 ರೂಪೀಸ್, 30 ರೂಪೀಸ್, 50 ರೂಪೀಸ್ ಎಲ್ಲ ಕೊಟ್ಟರೆ ಆನೆ ಇಸ್ಕೊತಾ ಇಲ್ಲ, 100 ರೂಪೀಸೇ ಕೊಟ್ಟರೆ ಮಾತ್ರ. ಅದಕ್ಕೆ ಗೊತ್ತಾ ನಾವು 100 ರೂಪೀಸೇ ಕೊಡ್ತಾ ಇದ್ದೀವಿ ಅಂದರೆ ಅಲ್ಲಿಗೆ ನೀವು ಲೆಕ್ಕ ಹಾಕೋಬೇಕು ಈ ಮಾವುತ ಆನೆಗೆ ಎಷ್ಟು ಟ್ರೈನಿಂಗ್ ಕೊಟ್ಟಿದ್ದಾರೆ ಅಂತ. ಆ ಮಾವುತನ ಕೈಲಿ ಒಂದು ಸ್ಟಿಕ್ ಇತ್ತು, ಪೈಪ್ ಥರ ಬ್ಲೂ ಕಲರ್ ಸ್ಟಿಕ್ ಇತ್ತು. ಆ ಸ್ಟಿಕ್ಕಲ್ಲೇ ಅವನು ಆ್ಯಕ್ಷನ್ ಮಾಡಿ ತೋರಿಸ್ತಿದ್ದ. ಆಗ ಅದು ಇಸ್ಕೊಳ್ಳೋಕೆ ಯಾರಾದ್ರು ದುಡ್ಡು ಕೊಟ್ಟರೆ 20 ರೂಪೀಸ್ 50 ರೂಪೀಸ್ ಕೊಟ್ಟರೆ ಅದನ್ನ ಅವನು ಒಂಥರ ಆ್ಯಕ್ಷನ್ ಮಾಡ್ತಿದ್ದ. ಆವಾಗ ಅದು ತೆಗೆದು ಎಸ್ದು ಬಿಡೋದು. ಅದೇ 100 ರೂಪೀಸ್ ಕೊಟ್ಟರೆ ಎತ್ತಿ ಮಾವುತನ ಕೈಲಿ ಕೊಡ್ತಿತ್ತು. ಅಲ್ಲಿಗೆ ನೋಡಿ ಇದು ನಮ್ಮನೆ ಬಾಕ್ಲಲ್ಲಿ ನಮ್ಮ ಅತ್ತೆ ಹತ್ರನೂ ದುಡ್ಡು ತೊಗೋತಾ ಇದೆ. ಅದು ಇಲ್ಲಿ ಪಕ್ಕದ ಮನೆ ಆಂಟಿ ಹತ್ರನೂ ದುಡ್ಡು ತೊಗೊತಾ ಇದೆ. ಅದಷ್ಟು ಚೆನ್ನಾಗಿ ಟ್ರೈನ್ ಅಪ್ ಮಾಡಿದ್ದಾರೆ ಅದನ್ನು. ತುಂಬ ಚೆನ್ನಾಗಿತ್ತು ನೋಡೋದಕ್ಕೆ. ಅದು ಮೆರವಣಿಗೆ ಲಾಸ್ಟ್ ಹೋಗೋ ಟೈಮಲ್ಲಿ ಮೆರವಣಿಗೆ ಬಂದಿತ್ತು. ನೋಡಿ ಈ ಥರ ಇತ್ತು ನಮ್ಮ ಮಹಾಚಂಡಿಕಾ ಹೋಮ. ಈ ವರ್ಷ ಕ್ಲೀನಾಗಿ ವೀಡಿಯೋ ಮಾಡೋಕ್ಕಾಗಿಲ್ಲ, ಕ್ಲೀನಾಗಿ ಸಬ್ಜೆಕ್ಟ್ ಕೂಡ ನಾನು ಕ್ಲೀನಾಗಿ ಕಲೆಕ್ಟ್ ಮಾಡೋಕ್ಕಾಗಿಲ್ಲ. ನೆಕ್ಸ್ಟ್ ಸತಿ ವೀಡಿಯೋ ಮಾಡಬೇಕಾದ್ರೆ ನೆಕ್ಸ್ಟ್ ಸಲ ನಮ್ಮ ಏನು ಚಂಡಿಕಾ ಹೋಮದ ವೀಡಿಯೋ ಮಾಡ್ತೀನಿ, ನಾನು ಕ್ಲೀನಾಗಿ ಪ್ರತಿಯೊಂದನ್ನು ಶೂಟ್ ಮಾಡಿಕೊಂಡು ಪ್ರತಿಯೊಂದು ವಿಷಯನೂ ಕಲೆಕ್ಟ್ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಹಾಗೆ ಈ ಯಾರ್ಯಾರು ನಮ್ಮ ದೇವರನ್ನ ನೋಡಿ ಆಶೀರ್ವಾದ ತೊಗೊಂಡೋಗಿದ್ದಾರೆ ಎಲ್ರಿಗೂ ಒಳ್ಳೇದು ಮಾಡಲಿ, ದೇವ್ರು ಎಲ್ರನ್ನೂ ಕಾಪಾಡಲಿ, ಎಲ್ಲರೂ ಚೆನ್ನಾಗಿರಲಿ. ಸಿ ಯು, ಟೇಕ್ ಕೇರ್, ಬಾಯ್.